ಸ್ನೇಹಿತರೆ ನಮಸ್ಕಾರ. ಕಳೆದ ಮೇ 12 ಅಂದರೆ 21 ದಿನಗಳ ಹಿಂದೆ ಇದೇ ಉಡುಪಿಯಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಯಾರು ಕೂಡ ಕಲ್ಪನೆ ಮಾಡಿಕೊಳ್ಳದಿರುವಂತಹ ರೀತಿಯಲ್ಲಿ ಕಾಮಿಡಿಯನ್ ಆಗಿದ್ದಂತಹ ರಾಕೇಶ್ ಪೂಜಾರಿ ಒಂದು ಮೆಹಂದಿಯ ಕಾರ್ಯಕ್ರಮದಲ್ಲಿ ಕುಣಿಯುತ್ತಿದ್ದಂಥ ವೇಳೆ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದ. ರಾಕೇಶ್ ಪೂಜಾರಿಯ ಪ್ರಾಣ ಹೋದಂಥ ವಿಚಾರ ಎಲ್ಲರಲ್ಲೂ ಕೂಡ ದಿಗ್ಭ್ರಾಂತವನ್ನು ಎದುರಾಗುವಂತೆ ಮಾಡಿತ್ತು. ಕಾರಣ ಯಾರು ಕೂಡ ಚಿಕ್ಕದೊಂದು ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಹೀಗಾಗುತ್ತೆ ಅಂತೇಳಿ. ಕೇವಲ 33 ವರ್ಷದ ರಾಕೇಶ್ ಪೂಜಾರಿ ಹೀಗೆ ಇಹಲೋಕವನ್ನು ತ್ಯಜಿಸ್ತಾರೆ, ಈ ರೀತಿ ನಮ್ಮನ್ನೆಲ್ಲ ಅಗಲ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಇಂಥದ್ದೊಂದು ಘಟನೆ ನಡೆದರೂ ಕೂಡ ಆ ಒಬ್ಬ ನಟ ಬರಲಿಲ್ಲ ಅನ್ನುವಂಥ ಆಕ್ರೋಶ ಸಹಜವಾಗಿ ಎಲ್ಲ ಕಡೆಯೂ ಕೂಡ ವ್ಯಕ್ತವಾಗಿತ್ತು. ಅದರಲ್ಲೂ ಕೂಡ ರಾಕೇಶ್ ಪೂಜಾರಿಯ ಆಪ್ತರು ಮತ್ತು ರಾಕೇಶ್ ಪೂಜಾರಿಯ ಕುಟುಂಬಸ್ಥರು ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು. ಹಾಗೊಂದು ವೇಳೆ ಆ ನಟ ಬರಲೇಬೇಕು ಅಂತೇನು ಇರಲಿಲ್ಲ, ಬರಲೇಬೇಕು ಅನ್ನುವಂತಹ ನಿಯಮನೂ ಕೂಡ ಇರಲಿಲ್ಲ. ಆದರೆ ಆ ಮಾನವೀಯ ದೃಷ್ಟಿಗಳಿಂದ ಅಂದರೆ ಆ ನಟ ಅಂದರೆ ಈಗ ರಾಕೇಶ್ ಪೂಜಾರಿ ಇದ್ದಾನಲ್ಲ, ಆ ರಾಕೇಶ್ ಪೂಜಾರಿ ಆ ನಟನ ಸಿನಿಮಾದಲ್ಲಿ ನಟಿಸಿದ್ರು ಕೂಡ, ಆತನ ಪಾತ್ರವನ್ನು ನಿಭಾಯಿಸಿಕೊಟ್ಟಿದ್ರು ಕೂಡ. ಹಾಗಿರುವಾಗ ಒಂದು ಮಾನವೀಯ ದೃಷ್ಟಿಕೋನದಿಂದನಾದರೂ ಬರಬಹುದಾಗಿತ್ತು. ಕೇವಲ 20-21 ಕಿಲೋಮೀಟರ್ ದೂರದಲ್ಲಿದ್ದರು, ಆದರೂ ಕೂಡ ಬರಲಿಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಆದರೆ ಈಗ 21 ದಿನ ಕಳೆದ ಬಳಿಕ ಆ ನಟ ಈ ರಾಕೇಶ್ ಪೂಜಾರಿಯ ಮನೆಗೆ ಬಂದಿದ್ದಾರೆ. ಅವರೇ ರಿಷಬ್ ಶೆಟ್ಟಿ. ಹೌದು, ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿಯ ಮನೆಗೆ ಅಂತಿಮವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಇತ್ತೀಚೆಗಷ್ಟೇ ಈ ಹಲೋಕವನ್ನು ತ್ಯಜಿಸಿದರು. 21 ದಿನ ಕಳೆದಿದೆ. ರಾಕೇಶ್ ಈ ರೀತಿಯಾಗಿ 21 ದಿನ ಕಳೆದಿದೆ. ರಾಕೇಶ್ ಈ ರೀತಿ ಆದಂತಹ ಸಂದರ್ಭದಲ್ಲಿ ಹತ್ತಿರದ ಊರಿನಲ್ಲಿ ಇದ್ದಂತಹ ನಟ ರಿಷಬ್ ಶೆಟ್ಟಿ ರಾಕೇಶ್ ಅಂತಿಮ ದರ್ಶನಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾದು ಕೂತಿದ್ರು. ಆದರೆ ಬಂದಿರಲಿಲ್ಲ. ಇದು ಹಲವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದೀಗ 21 ದಿನಗಳ ಬಳಿಕ ರಿಷಬ್ ಶೆಟ್ಟಿ ಪತ್ನಿಯ ಜೊತೆಗೆ ರಾಕೇಶ್ ಪೂಜಾರಿಯ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಕೇಶ್ ಪೂಜಾರಿ ಈ ರೀತಿ ಅಕಾಲಿಕವಾಗಿ ಜೀವವನ್ನು ಬಿಟ್ಟು 21 ದಿನಗಳು ಆದ ಬಳಿಕ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿಯ ಮನೆಗೆ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅಲ್ಲದೆ ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಭರವಸೆಗಳು ಏನು ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಮತ್ತು ಈಗ ರಿಷಬ್ ಶೆಟ್ಟಿಗೆ ಅಲ್ಲಿಗೆ ಹೋಗುವಂತೆ ಪ್ರೇರೇಪಿಸಿದ ಸಂಗತಿ ಏನು ಅನ್ನೋದು ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ. ಹಾಗಾದರೆ ಯಾಕೆ ರಿಷಬ್ ಶೆಟ್ಟಿ ಈಗ ಅವರ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಕೇಶ್ ಪೂಜಾರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಬ್ಬ ಅದ್ಭುತ ಕಾಮಿಡಿಯನ್, ಜೊತೆಗೆ ಮಾನವೀಯ ಮೌಲ್ಯವುಳ್ಳಂತಹ ವ್ಯಕ್ತಿ, ಜೊತೆಗೆ ಸ್ನೇಹಜೀವಿ. ಅದೇ ಕಾರಣಕ್ಕೆ ರಾಕೇಶ್ ಪೂಜಾರಿಯನ್ನು ಪ್ರೀತಿಸುವಂತಹ ಅದೆಷ್ಟೋ ಹೃದಯಗಳು ಇವತ್ತಿಗೂ ಕೂಡ ಬೇಸರದಲ್ಲಿದೆ. ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ವಿಚಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಅದು ಕೂಡ ಸ್ನೇಹಿತರ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿತಿದ್ದಂಥ ವೇಳೆ ಅಲ್ಲೇ ಕುಸಿದು ಬೀಳೋದು ಅಂತ ಹೇಳಿದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕೇವಲ 33 ವರ್ಷಕ್ಕೆ ಈ ರೀತಿ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ನಮ್ಮನ್ನು ಅಗಲ್ತಾನೆ ಅಂತ ಹೇಳಿದ್ರೆ ಇದು ನನಸ ಒಂದು ಕೂಡ ಅರ್ಥ ಆಗೋದಕ್ಕೆ ಸಾಧ್ಯವಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ರಾಕೇಶ್ ಪೂಜಾರಿ ನಮ್ಮನ್ನು ಅಗಲಿ ಹೋಗಿ 21 ದಿನಗಳು ಕಳೆದಾಗಿದೆ. 21 ದಿನದಲ್ಲಿ ಜೀವಮಾನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಯೂ ಕೂಡ ಆಗಿದೆ. ಅಂದರೆ ರಾಕೇಶ್ ಪೂಜಾರಿಯ ತಂಗಿಯ ವಿಚಾರದಲ್ಲೂ ಕೂಡ ಹೌದು, ಮತ್ತು ಅವರ ತಾಯಿಯ ವಿಚಾರದಲ್ಲೂ ಕೂಡ ಹೌದು, ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಅಂದರೆ ಪಾಸಿಟಿವ್ ಆದಂಥ ಬೆಳವಣಿಗೆಗಳು. ಹೀಗಿರುವಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯ ಬಗ್ಗೆ ಸಿಕ್ಕಾಪಟ್ಟೆ ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ ರಿಷಬ್ ಶೆಟ್ಟಿ ಅಂತಿಮ ದರ್ಶನಕ್ಕೆ ಬರಲಿಲ್ಲ. ಅದು ಕೂಡ ಬೆಂಗಳೂರಿನಲ್ಲೋ, ಮುಂಬೈನಲ್ಲೋ, ದುಬೈನಲ್ಲೋ ಎಲ್ಲ ಇದ್ದಿದ್ದರೆ ಹೌದಪ್ಪ, ಇದ್ದಿದ್ದು ಕೇವಲ 20 ಕಿಲೋಮೀಟರ್ ದೂರದಲ್ಲಿ. 20 ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಕೂಡ ರಿಷಬ್ ಶೆಟ್ಟಿಗೆ ರಾಕೇಶ್ ಶೆಟ್ಟಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅನ್ನುವಂಥ ಬೇಸರ ಸಾಕಷ್ಟು ಜನರಲ್ಲಿತ್ತು. ಹಾಗಂದ ಮಾತ್ರಕ್ಕೆ ರಿಷಬ್ ಶೆಟ್ಟಿ ಯಾಕೆ ಬರಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಲೇಬೇಕಲ್ವಾ. ಅಂಥದ್ದೊಂದು ಪ್ರಶ್ನೆ ಬಂದೇ ಬರುತ್ತಲ್ವಾ. ಇಷ್ಟೆಲ್ಲ ಸರಿ ರೀ, ರಿಷಬ್ ಶೆಟ್ಟಿ ಯಾಕೆ ಬರಬೇಕು ಅಂತೇಳಿ. ಏನಿಲ್ಲ ರೀ, ರಿಷಬ್ ಶೆಟ್ಟಿ ಬರಬೇಕು ಅನ್ನುವಂಥ ನಿಯಮ ಇಲ್ಲ, ರೂಲ್ಸ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಆದರೆ ರಾಕೇಶ್ ಪೂಜಾರಿ ಅಂತಿಮವಾಗಿ ಅಭಿನಯಿಸಿದ ಸಿನಿಮಾ ಯಾವುದು ಕೇಳಿದ್ರೆ ಅದು ಕಾಂತಾರ ಸಿನಿಮಾದಲ್ಲಿ ಸಿಕ್ಕಂತಹ ತನ್ನ ಪಾತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿ, ಜೊತೆಗೆ ಆ ಸಿನಿಮಾದ ಬಗ್ಗೆ ಮತ್ತು ಆ ಪಾತ್ರದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಹುಟ್ಟಿಸಿಕೊಂಡಿದ್ದಂತಹ ನಟ, ಕಲಾವಿದ ಈ ರಾಕೇಶ್ ಪೂಜಾರಿ. ಆತ ಹೇಳ್ತಿದ್ದಂತೆ ಸ್ನೇಹಿತರ ಬಳಿ, ಒಂದೊಳ್ಳೆ ಸಿನಿಮಾ ಸಿಕ್ತು ನನ್ನ ಜೀವನದಲ್ಲಿ, ಇದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗ್ಬೋದು, ಕಾಂತಾರದಂತಹ ದೊಡ್ಡ ಸಿನಿಮಾದಲ್ಲಿ ನನಗೆ ನಟಿಸುವಂಥ ಅವಕಾಶ ಸಿಕ್ತು ಅನ್ನೋಂತಹ ಖುಷಿ
ಆ ಖುಷಿ ಅವನಿಗೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಆ ಸಿನಿಮಾಕ್ಕಾಗಿ ಹಗಲು ರಾತ್ರಿ ಆತ ಪ್ರಾರ್ಥನೆಯನ್ನು ಮಾಡ್ತಿದ್ದ, ಪೂಜಿಸ್ತಿದ್ದ, ಜೊತೆಗೆ ಕಾಯ್ಕೊಂಡು ಕೂತಿದ್ದ. ಆ ಸಿನಿಮಾ ಹೇಗೆ ಬರುತ್ತಪ್ಪ, ಅದರಲ್ಲಿ ನನ್ನ ನಟನೆ ಹೇಗಿರುತ್ತೆ, ಜೊತೆಗೆ ಆ ಸಿನಿಮಾ ಏನೆಲ್ಲ ರೆಕಾರ್ಡನ್ನು ಮಾಡುತ್ತೆ, ಇದಾದ ಬಳಿಕ ನನ್ನ ಬದುಕು ಬದಲಾಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ನಿರೀಕ್ಷೆಯು ಕೂಡ ಆತನಲ್ಲಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಆ ಎಲ್ಲ ಎಂಜಾಯ್ಮೆಂಟನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆ ಖುಷಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆತನೇ ಇಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ಸಂಗತಿ. ಹೀಗಿರುವಂಥ ಸಂದರ್ಭದಲ್ಲಿ ಕಾಂತಾರ ಸಿನಿಮಾದಲ್ಲಿ ನಟಿಸಿದ್ದಾನೆ ಅನ್ನುವಂಥ ಮಾತ್ರ ಅಲ್ಲ, ಊರು ಮನೆ ಹುಡುಗ ರಿಷಬ್ ಶೆಟ್ಟಿಯನ್ನು ಹೊರಗಿನವನಲ್ಲ, ರಾಕೇಶ್ ಪೂಜಾರಿ ಕೂಡ ಹೊರಗಿನವನಲ್ಲ, ಇಬ್ಬರು ಕೂಡ ಉಡುಪಿ ಭಾಗದವರೇ. ಊರು ಮನೆಯ ಹುಡುಗ, ಒಳ್ಳೆಯ ಪ್ರತಿಭೆ, ತನ್ನ ಸಿನಿಮಾದಲ್ಲಿ ನಟಿಸಿದ್ದಾನೆ. ಹೀಗೆ ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ದಾನೆ. ಹಾಗಿದ್ರೂ ಕೂಡ ರಿಷಬ್ ಶೆಟ್ಟಿ ಬಂದು ನೋಡಲಿಲ್ವಲ್ಲ ಅನ್ನುವಂಥ ಬೇಸರ ಅವರ ಆತ್ಮೀಯರದ್ದು. ಯಾರ್ದು? ಈ ರಾಕೇಶ್ ಪೂಜಾರಿ ಆತ್ಮೀಯರು ಮತ್ತು ರಾಕೇಶ್ ಪೂಜಾರಿ ಅವರ ಫ್ಯಾಮಿಲಿಯವ್ರದ್ದು, ರಿಷಬ್ ಶೆಟ್ಟಿಯ ಕುರಿತಾಗಿ. ಈಗ ಅಂತಿಮವಾಗಿ ರಿಷಬ್ ಶೆಟ್ಟಿ ಮನೆಗೆ ಬಂದರು ಎಲ್ಲರ ಜೊತೆನೂ ಕೂಡ ಮಾತನಾಡಿದರು. ರಾಕೇಶ್ ಪೂಜಾರಿ ಅವರ ತಂಗಿ ಮತ್ತು ತಾಯಿಯ ಜೊತೆಗೆ ಮತ್ತು ಅವರ ತುಂಬ ಖಾಸ ಫ್ಯಾಮಿಲಿಯವ್ರ ಜೊತೆಗೆ ಮಾತನಾಡಿದರು. ಸುಮಾರು ಹೊತ್ತುಗಳ ಕಾಲ ಅಲ್ಲೇ ಇದ್ದರು. 21 ದಿನಗಳ ಬಳಿಕ ಅಂತಿಮವಾಗಿ ಬಂದು ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದರು. ಅನಂತರ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟರು. ಯಾರಿಗೆ? ರಾಕೇಶ್ ಪೂಜಾರಿ ಅವರ ತಾಯಿಗೆ ಮತ್ತು ತಂಗಿಗೆ. ಏನು? ಇಲ್ಲಿ ರಾಕೇಶ್ ನಿವಾಸಕ್ಕೆ ಭೇಟಿಯಾದಂತಹ ರಿಷಬ್ ಕುಟುಂಬ ಇವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ, ನಿಮ್ಮ ಜೊತೆಗೆ ನಾವೆಲ್ಲಿದ್ದೀವಿ, ಯಾವತ್ತೂ ಕೂಡ ಇರ್ತೀವಿ, ಮೊನ್ನೆ ಬರಲಿಕ್ಕಾಗಲಿಲ್ಲ, ಅದ್ರ ಬಗ್ಗೆ ಬೇಸರವನ್ನು ಇಟ್ಕೊಳ್ಬೇಡಿ. ರಾಕೇಶ್ ತಂಗಿ ಮದುವೆಗೆ ಆರ್ಥಿಕವಾದಂಥ ಸಹಾಯವನ್ನು ನಾನು ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡಿ. ರಾಕೇಶ್ ತಂಗಿ ಬೇರೆ ಅಲ್ಲ, ನನ್ನ ತಂಗಿ ಬೇರೆ ಅಲ್ಲ, ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಭರವಸೆಯ ಮಾತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗುವಂತಹ ರಾಕೇಶ್ನ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಸದಾಕಾಲ ಕುಟುಂಬದ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ರಿಷಬ್ ಶೆಟ್ಟಿ ಅಲ್ಲಿಂದ ಬಂದಿದ್ದಾರೆ. ಅಂದರೆ ರಿಷಬ್ ಶೆಟ್ಟಿಗೆ ಇವೆಲ್ಲ ಮಾಡಬೇಕು ಅನ್ನೋದು ಏನೂ ಇಲ್ಲ ಆ್ಯಕ್ಚುಲಿ. ಆದರೂ ಕೂಡ ಮಾನವೀಯ ಮೌಲ್ಯದಿಂದ ಮತ್ತು ಈ ರಾಕೇಶ್ ಪೂಜಾರಿಯ ಕುಟುಂಬ ಪರಿಸ್ಥಿತಿಯನ್ನು ನೋಡಿದಂತಹ ರಿಷಬ್ ಶೆಟ್ಟಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಇಷ್ಟು ದಿನ ತಡವಾಗಿ ಬಂದಿದ್ದಕ್ಕೂ ಕೂಡ ಕ್ಷಮೆಯನ್ನು ಕೇಳ್ತಾರೆ. ಸಹಜವಾಗಿ ಒಂದೊಳ್ಳೆ ದೊಡ್ಡ ಸಿನಿಮಾವನ್ನು ಮಾಡ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೊಳ್ಬೇಡಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ರಿಷಬ್ಗೆ ಮತ್ತು ರಿಷಬ್ ಅವರ ಪತ್ನಿಗೆ ಇಬ್ಬರಿಗೂ ಕೂಡ ಸಿಕ್ಕಾಬಟ್ಟೆ ಒಂದು ಆತ್ಮೀಯತೆಯಿಂದನೇ ಸ್ವಾಗತವನ್ನು ಮಾಡಿಕೊಂಡು ಎಲ್ಲ ಕಷ್ಟಗಳನ್ನು ಕೂಡ ಹೇಳ್ಕೊಳ್ತಾರೆ ತಂಗಿ ಮತ್ತು ಅವರ ಅಮ್ಮ. ಹಾಗೆಯೇ ಒಂದಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾರೆ. ಒಂದು ಕವರ್ನಲ್ಲಿ ಒಂದಷ್ಟು ಹಣನೋ ಏನೋ ಹಾಕಿ ಕೊಟ್ಬಿಡ್ತಾರೆ. ಯಾರಿಗೆ? ಇಲ್ಲಿ ರಾಕೇಶ್ ಪೂಜಾರಿ ಅವರ ಅಮ್ಮನಿಗೆ. ಸದ್ಯಕ್ಕೆ ಸಹಾಯಕ್ಕೆ ತೆಗೆದುಕೊಳ್ಳಿ, ನಂತರ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಪ್ರಗತಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಅವರ ತಾಯಿ ಮತ್ತು ಸಹೋದರಿಯ ಜೊತೆಗೆ, ರಾಕೇಶ್ ಪೂಜಾರಿಯ ತಾಯಿ ಮತ್ತು ಸಹೋದರಿಯ ಜೊತೆಗೆ ಚರ್ಚಿಸಿ ಒಂದಷ್ಟು ಧೈರ್ಯದ ಸಾಂತ್ವನದ ಮಾತುಗಳನ್ನು ಆಡಿದ್ದಾರೆ. ಎಲ್ಲದೂ ಕೂಡ ವಿಶೇಷವಾಗಿತ್ತು ಕ್ಷಣಗಳು, ಇವೆಲ್ಲದೂ ಕೂಡ ವಿಶೇಷವಾಗಿತ್ತು. ವಾಟ್ ಎವರ್ ಇಲ್ಲಿವರೆಗೆ ನಡೆದಂಥ ಘಟನೆ ಒಂದು ಕಡೆ ಆದರೆ, ಇನ್ನು ಮುಂದೆ ರಿಷಬ್ಬು ನಾನು ನಿಮ್ಮ ಕುಟುಂಬದ ಜೊತೆಗೆ ನಿಲ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಕುಟುಂಬಕ್ಕೆ ಆಧಾರವಾಗ್ತದೆ. ಕುಟುಂಬ ಬರೋದಕ್ಕೆ, ಆರ್ಥಿಕವಾಗಿ ಬರೋದಕ್ಕೂ ಕೂಡ ಇದು ಸಹಾಯವಾಗ್ತದೆ ಅನ್ನುವಂಥ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಇಷ್ಟು ತಡವಾಗಿ ರಿಷಬ್ ಹೋಗಿರೋದ್ರ ಬಗ್ಗೆ ಬೇಸರ ಇದೆಯೋ, ಅಥವಾ ಅಟ್ಲೀಸ್ಟ್ ಈಗನಾದರೂ ಹೋದ್ರಲ್ಲ ಅನ್ನುವಂಥ ಸಮಾಧಾನ ಇದೆಯಾ, ಜೊತೆಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.